ನಮಸ್ತೆ ಫ್ರೆಂಡ್ಸ್, ಸವಿಪಾಕ ಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಒಂದು 20 ಮಾವಿನಕಾಯಿನ ತಗೊಂಡು ಚೆನ್ನಾಗಿ ಇದನ್ನು ನೀರಲ್ಲಿ ತೊಳೆಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ಅದನ್ನ ಇವಾಗ ನೋಡಿ ಈ ರೀತಿಯಾಗಿ 2 ಭಾಗ ಮಾಡಿ ಕಟ್ ಮಾಡಿಕೊಂಡು ಅದ್ರ ಒಳಗಡೆದು ಬೀಜನ ತಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಎಳೆದಿದ್ದಾವೆ, ಜಾಸ್ತಿ ಬಲ್ತೋಗಿಲ್ಲ. ವಾಟೆ ಆಗೋದ್ರೆ ಚೆನ್ನಾಗಿರೋದಿಲ್ಲ ನೋಡಿ. ಇವಾಗ ಮೀಡಿಯಮ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ತೀರಾ ಚಿಕ್ಕದಾಗಿ ಮಾವಿನಕಾಯಿನ ಕಟ್ ಮಾಡ್ಕೊಬೇಡಿ, ಪಲ್ಯ ಥರ ಆಗಿಬಿಡುತ್ತೆ. ಮತ್ತು ಉಪ್ಪಿನಕಾಯಿನೂ ಅಷ್ಟೇ ಮೆತ್ತಗಾಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ಎಲ್ಲ ಮಾವಿನಕಾಯಿನೂ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಈ ಟೈಮ್ನಲ್ಲಿ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇರ್ತಾರೆ. ಹಾಗಾಗಿ ಈ ವಿಧಾನದಲ್ಲಿ ನೀವು ಉಪ್ಪಿನಕಾಯಿನ ಒಂದು ಸತಿ ನಿಮ್ಮ ಮನೇಲಿ ಹಾಕಿ ನೋಡಿ. ಮತ್ತು ಉಪ್ಪಿನಕಾಯಿನೂ ಅಷ್ಟೇ ಎಲ್ಲರ ಕೈನಲ್ಲೂ ಉಪ್ಪಿನಕಾಯಿ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ, ಕೆಟ್ಟೋಗಿಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಮೆತ್ತಗಾಗಿಬಿಡುತ್ತೆ. ಇವಾಗ ನೋಡಿ ಎಲ್ಲ ಮಾವಿನಕಾಯಿನೂ ಹೆಚ್ಚಿಟ್ಕೊಂಡಿದ್ದೆಲ್ಲ ಆಗಿದೆ. ಮಿಕ್ಸಿ ಜಾರಿಗೆ ನಾನು 50 ಗ್ರಾಮ್ ಸಾಸಿವೆನ ತೊಗೊಂಡಿದ್ದೀನಿ. ಆ ಸಾಸಿವೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಆಗಿ ಪುಡಿ ಮಾಡ್ಕೊಬೇಕು. ನೀರು ಹಾಕೊಳಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಮಾವಿನಕಾಯಿನ ಹೆಚ್ಚಿಟ್ಕೊಂಡಿರೋದೆಲ್ಲ ಆಗಿದೆ. ನೋಡಿ ಒಂದು ಇವಾಗ ಪ್ಲಾಸ್ಟಿಕ್ ಟಬ್ನ ತೊಗೊಂಡಿದ್ದೀನಿ. ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿನ ಇವಾಗ ಆ ಟಬ್ಬಿಗೆಲ್ಲ ಸವರ್ಕೊಳ್ಬೇಕು ಚೆನ್ನಾಗಿ. ಅದಕ್ಕೆ ಒಂದು ಸ್ವಲ್ಪ ಹಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆ ಟಬ್ಬಿಗೆಲ್ಲ ಸುತ್ತಲೂ ಸವರ್ಕೊಳ್ತಾ ಇದ್ದೀನಿ. ಆವಾಗ ಉಪ್ಪಿನಕಾಯಿ ಕೆಡೋದಿಲ್ಲ. ಇವಾಗ ನೋಡಿ ಹೆಚ್ಚಿಟ್ಟಿರುವಂಥ ಮಾವಿನಕಾಯಿನೆಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಹಾಕ್ಕೊಳಕ್ಕೆ ಹೋಗಬೇಡಿ, ಕೈಯಲ್ಲಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ನಾವು ಏನು ಟಬ್ನೆಲ್ಲ ಹಾಕ್ಕೊಂಡಿದ್ದೀವಲ್ಲ ಆ ಟಬ್ನ ಹಿಡ್ಕೊಂಡು ಚೆನ್ನಾಗಿ ಇದನ್ನು ನೋಡಿ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಬೇಕು. ಆವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಮರದ ಹುಟ್ಟು ತಗೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಬೇಕು. ಇವಾಗ ನೋಡಿ ನಾನು ಸಾಸಿವೆನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಸಾಸಿವೆ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಈ ರೀತಿಯಾಗಿ ಪುಡಿ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿಗೆ ಅದ್ರ ಉಪ್ಪಿನಕಾಯಿ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಸಿವೆ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಏನು 50 ಗ್ರಾಮ್ ಸಾಸಿವೆನ ತಗೊಂಡು ಪುಡಿ ಮಾಡ್ಕೊಂಡ್ವಲ್ಲ ಅದಷ್ಟು ಪುಡಿ ಹಾಕ್ಕೊಳ್ಬೇಕಾಗುತ್ತೆ. ಇಷ್ಟು ಮಾವಿನಕಾಯಿಗೆ 50 ಗ್ರಾಮ್ ಸಾಸಿವೆ ಸರಿ ಹೋಗುತ್ತೆ ನೋಡಿ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಇವಾಗ ಖಾರದ ಪುಡಿ ಒಂದು 50 ಗ್ರಾಮ್ ಆಗೋಷ್ಟು ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸಿ ಮಿಕ್ಸ್ ಮಾಡಿ ಪೂರ್ತಿ ಒಂದು ದಿವಸ ಹಾಗೆ ಬಿಡ್ತಾ ಇದ್ದೀನಿ. ಮಾರನೇ ದಿವಸ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ ಒಗ್ಗರಣೆಗೆ ಒಂದು ಒಗ್ಗರಣೆ ಪಾತ್ರೆ ತಗೊಂಡು ಅದಕ್ಕೆ ಒಂದು 100 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ 2ರಿಂದ 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 2ರಿಂದ 3 ಗಡ್ಡೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಗ್ಗರಣೆನ ರೆಡಿ ಮಾಡ್ಕೊಬೇಕು. ಒಗ್ಗರಣೆ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಲ್ಲಿ ತನಕ ಇದಕ್ಕೆ ಉಪ್ಪಿನಕಾಯಿಗೆ ಬಿಸಿ ಇದ್ದಾಗ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕಂಪ್ಲೀಟಾಗಿ ತಣ್ಣಗಾದ್ರ ಮೇಲೇ ಉಪ್ಪಿನಕಾಯಿಗೆ ಹಾಕ್ಕೊಳ್ಬೇಕು ನೋಡಿ. ಉಪ್ಪಿನಕಾಯಿನ ಮೊದಲನೇ ದಿವಸನೇ ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಕಲಸಿಟ್ಟಿದ್ವಲ್ಲ ಅದು ಚೆನ್ನಾಗಿ ನೀರು ಬಿಟ್ಟಿದೆ. ಅದಕ್ಕೆ ಇವಾಗ ನೋಡಿ ನಾವು ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಕಂಪ್ಲೀಟಾಗಿ ತಣ್ಣಗಾದ್ರ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಕಲಸಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಎಲ್ಲ ಕಲಿಸ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ನೋಡಿ ಒಂದು ಉಪ್ಪಿನಕಾಯಿ ಜಾರನ್ನ ತಗೊಂಡು ಆ ಉಪ್ಪಿನಕಾಯಿ ಜಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಉಪ್ಪಿನಕಾಯಿನ ಭರಣಿಗೆ ಹಾಕಿ ಇಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಮತ್ತು ಮೆತ್ತಗೂ ಆಗೋದಿಲ್ಲ. ಉಪ್ಪಿನಕಾಯಿ ತಿನ್ನೋದಕ್ಕೂ ಗಟ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಉಪ್ಪಿನಕಾಯಿನ ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.